ನಮಸ್ಕಾರ. ಇವತ್ತಿನ ನಮ್ಮ ಈ ಒಂದು ಆಳವಾದ ಅವಲೋಕನಕ್ಕೆ ಸ್ವಾಗತ. ನಾವಿವತ್ತು ಮಾತಾಡ್ತಿರೋದು ಇತ್ತೀಚೆಗೆ ಬಂದ ಕೆ.ಡಿ. ದ ಡೆವಿಲ್ ಇದೆಯಲ್ವಾ, ಆ ಕನ್ನಡ ಚಿತ್ರದ ಟೀಸರ್ ಬಗ್ಗೆ ಬಂದಿರೋ ಒಂದು ವಿಮರ್ಶಾ ವರದಿ ಬಗ್ಗೆ. ಪ್ರೇಮ್ ನಿರ್ದೇಶನ ಅಂದ್ಮೇಲೆ ಹಾಗೆ ಕುತೂಹಲ ಇದ್ದೇ ಇರುತ್ತೆ. ಈ ಟೀಸರ್ ಅಂತೂ ಸಖತ್ ಸದ್ದು ಮಾಡ್ತಾ ಇದೆ. ಹಾಗಿದ್ರೆ ಆ ವಿಮರ್ಶೆ ಏನ್ ಹೇಳುತ್ತೆ? ಟೀಸರ್ನಲ್ಲಿ ಏನೇನಿದೆ? ವಿಮರ್ಶಕರ ಮೊದಲ ಅನಿಸಿಕೆಗಳು ಏನು? ಅಂದ್ರೆ ಚಿತ್ರದ ಬಗ್ಗೆ ಏನ್ ಗೊತ್ತಾಗುತ್ತೆ, ಏನು ಇನ್ನೂ ಗುಟ್ಟಾಗಿದೆ? ನೋಡೋಣ ಬನ್ನಿ. ಸರಿ, ಮೊದಲಿಗೆ ವರದಿ ಪ್ರಕಾರ ಈ ಟೀಸರ್ ಮುಖ್ಯವಾಗಿ ಪಾತ್ರಗಳನ್ನ ಪರಿಚಯ ಮಾಡಿಸೋಕಂತಾನೆ ಮಾಡಿದ ಹಾಗಿದೆ. ಹೌದು. ಕಥೆ 70ರ ದಶಕದ ಬೆಂಗಳೂರು ಅಂತ ಗೊತ್ತಾಗುತ್ತೆ. ಆ ಕಾಲದ ಬೆಂಗಳೂರು. ಮತ್ತೆ ರೌಡಿಸಂ ಹಿನ್ನೆಲೆ, ನಿಜ ಘಟನೆ ಆಧಾರಿತ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತೆ ಪ್ರೇಮೋರ ಸ್ಟೈಲ್ ಅದು ಸ್ಪಷ್ಟವಾಗಿ ಕಾಣುತ್ತೆ. ಅದೇ ಮಚ್ಚು, ಲಾಂಗು ಅದೆಲ್ಲ ಟೀಸರ್ನಲ್ಲೂ ಇದೆ. ಆ ಟೈಟಲ್ ಡಿಸೈನ್ನಲ್ಲೂ ಅದನ್ನೇ ಬಳಸಿದ್ದಾರೆ ನೋಡಿ. ಅದು ಅವರ ಸಿಗ್ನೇಚರ್ ಬಿಡಿ, ನಿರೀಕ್ಷಿತನೇ. ಇನ್ನೂ ಪಾತ್ರಗಳ ಹೆಸರುಗಳನ್ನು ಹೇಳಿದ್ದಾರೆ. ಧ್ರುವ ಸರ್ಜಾ ಅವರದ್ದು ಕಾಳಿದಾಸ ಕೇಡಿ, ಸಂಜಯ್ ದತ್ ಅವರದ್ದು ತಕ್ಕದೇವ. ಹೌದು, ರವಿಚಂದ್ರನ್ ಅವರು ಅಣ್ಣಯ್ಯಪ್ಪ, ರಮೇಶ್ ಅರವಿಂದ್ ಅವರು ಧರ್ಮ. ಶಿಲ್ಪಾ ಶೆಟ್ಟಿ ಇದ್ದಾರೆ ಸತ್ಯವತಿ ಅಂತ, ರೀಶ್ಮಾ ನಾನಯ್ಯ, ಮಚ್ಚಾ ಲಕ್ಷ್ಮಿ ಅಂತೆ. ದೊಡ್ಡ ಸ್ಟಾರ್ ಕ್ಯಾಸ್ಟ್. ನಿಜಕ್ಕೂ ದೊಡ್ಡ ತಾರಾಗಣ. ಆದ್ರೆ ವಿಮರ್ಶಕರು ಗಮನಿಸಿರೋ ಹಾಗೆ ಟೀಸರ್ನಲ್ಲಿ ಜಾಸ್ತಿ ಒತ್ತು ಕೊಟ್ಟಿರೋದು ಧ್ರುವ ಸರ್ಜಾ ಮತ್ತೆ ಸಂಜಯ್ ದತ್ ಅವರ ಆಕ್ಷನ್ ದೃಶ್ಯಗಳಿಗೆ. ಓ ಹೌದಾ? ಹೌದು. ಆಮೇಲೆ ಧ್ರುವ ಸರ್ಜಾ ಅವರ ಆ ನಡಿಗೆ ಇದೆಯಲ್ಲ, ಅದು ಜೋಗಯ್ಯ ಚಿತ್ರದ ಶಿವಣ್ಣನವರ ನಡಿಗೆಯನ್ನ ನೆನ್ಪಿಸುತ್ತೆ ಅಂತ ವಿಮರ್ಶಕರು ಗುರ್ತಿಸಿದ್ದಾರೆ. ಓ, ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ. ಉದ್ದೇಶಪೂರ್ವಕವೋ ಏನೋ ಹೇಳೋಕ್ಕಾಗಲ್ಲ. ಇನ್ನು ಶಿಲ್ಪಾ ಶೆಟ್ಟಿಯವರ ಲುಕ್ ಬಗ್ಗೆನೂ ಹೇಳಿದ್ದಾರೆ. ಹೌದು, ಏನಂತಾರೆ, ಮೊದಲು ಒಂದು ಪೋಸ್ಟರ್ ಬಂದಿತ್ತಲ್ಲ ಅದಕ್ಕಿಂತ. ಹೌದು, ಅದಕ್ಕಿಂತ ಈ ಟೀಸರ್ನಲ್ಲಿ ಅವರ ಪಾತ್ರದ ನೋಟ ಹೆಚ್ಚು ಚೆನ್ನಾಗಿದೆ, ಹೆಚ್ಚು ಪರಿಣಾಮಕಾರಿಯಾಗಿದೆ ಅನ್ನೋದು ವಿಮರ್ಶಕರ ಅಭಿಪ್ರಾಯ. ಸರಿ, ಆದ್ರೆ ಅದೇ ವರದಿಯಲ್ಲಿ ಸೆಟ್ ಬಗ್ಗೆ ಏನು ಹೇಳಿದ್ರಲ್ಲ, ಸ್ವಲ್ಪ ಕೃತಕ. ಹೌದು, ಅದೊಂದು ಪಾಯಿಂಟ್ ಇದೆ. ಕೆಲವು ದೃಶ್ಯಗಳಲ್ಲಿ ಸೆಟ್ಗಳು ಸ್ವಲ್ಪ ಹಂಗೆ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತವೆ ಅಂತಾನೂ ಹೇಳಿದ್ದಾರೆ. ಆಕ್ಚುಲಿ 70ರ ದಶಕದ ಬೆಂಗಳೂರನ್ನ ಮರುಸೃಷ್ಟಿ ಮಾಡೋದು ಸುಲಭದ ಕೆಲ್ಸ ಅಲ್ಲ ಬಿಡಿ. ನಿಜ, ಅದು ಕಥೆಯ ಅನುಭವಕ್ಕೆ ಸ್ವಲ್ಪ ತೊಡಕಾಗ್ಬೋದು ಅಲ್ವಾ. ಸರಿ, ಇನ್ನು ಈ ಟೀಸರ್ ಶೈಲಿ ಬಗ್ಗೆ ವಿಮರ್ಶಕರು ಇನ್ನೊಂದು ಹೋಲಿಕೆ ಮಾಡಿದಾರಂತೆ. ಹೌದು, ಪ್ರೇಮ್ ಅವರದ್ದೇ ಹಿಂದೆ ನಿಂತು ಹೋಗಿದ್ದ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಆರ್ ದಿ ಕಿಂಗ್ ಅಂತ. ಹೌದು, ವಿನಯ್ ರಾಜ್ಕುಮಾರ್ ಮಾಡಬೇಕಿತ್ತು ಅನ್ಕೊಂಡಿದ್ದು. ಅದೇ, ಅದರ ನೆನಪು ಈ ಟೀಸರ್ ನೋಡಿದಾಗ ಬರುತ್ತೆ ಅಂತ ವಿಮರ್ಶಕರು ಹೇಳ್ತಿದ್ದಾರೆ. ಬಹುಶಃ ಆ ಫಾಂಟ್ ಬಳಕೆಯಿಂದ ಇರಬಹುದು, ಅಥವಾ ಒಟ್ಟಾರೆ ಆ ವಿಜುವಲ್ ಸ್ಟೈಲಿಂದ ಇರಬಹುದು. ಹಾಗಂದ್ರೆ ಇದು ಬರೀ ಶೈಲಿಯ ಹೋಲಿಕೆನಾ, ಅಥವಾ ಕಥನದಲ್ಲಿ ಏನಾದರೂ ಪುನರಾವರ್ತನೆ ಇರುತ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ ಅಲ್ವಾ? ಅದೇ ಪಾಯಿಂಟ್. ವಿಮರ್ಶಕರು ಅದೇ ಪ್ರಶ್ನೆಯನ್ನ ಸ್ವಲ್ಪ ಸೂಚ್ಯವಾಗಿ ಕೇಳಿದ್ದಾರೆ. ಓಕೆ, ಇದು ಯೋಚಿಸಬೇಕಾದ ವಿಷಯ. ಇನ್ನು ಮುಖ್ಯವಾಗಿ ಧ್ರುವ ಸರ್ಜಾ ಅವರ ಪಾತ್ರ, ಅವರ ಆಟಿಟ್ಯೂಡ್ ಬಗ್ಗೆ ಏನೋ ಮಾತಿತ್ತಲ್ವಾ? ಹೌದು ನೋಡಿ, ವಿಮರ್ಶಕರು ಏನು ಗುರುತಿಸಿದ್ದಾರೆ ಅಂದ್ರೆ, ಧ್ರುವ ಸರ್ಜಾ ಅವರನ್ನ ನಾವು ಪೊಗುರು, ಮಾರ್ಟನ್ ಟೀಸರ್ ಈ ತರಹದ ಚಿತ್ರಗಳಲ್ಲಿ ನೋಡಿದಾಗ ಒಂದು ರೀತಿಯ ಮ್ಯಾನರಿಸಂ ಇದ್ದೇ ಇರುತ್ತೆ. ಹೌದು, ಒಂದು ರಗೆಡ್ ಫೀಲ್. ಅದೇ, ಹಾಗಾಗಿ ಈ ಟೀಸರ್ನಲ್ಲೂ ಕೆಲವು ಕಡೆ ಅವರ ಆ ನಟನೆ, ಆ ಆಟಿಟ್ಯೂಡ್ ಅಷ್ಟೊಂದು ಹೊಸತನ ಕೊಡ್ತಾ ಇಲ್ಲ ಅಂತ ಅನಿಸಬಹುದು ಅಂತ ವರದಿ ಹೇಳುತ್ತೆ. ಓ, ಅಂದ್ರೆ ಅದೇ ತರಹದ ಪಾತ್ರ ಅನಿಸಬಾರ್ದು ಅಂತಾನಾ? ಸ್ವಲ್ಪ ಆ ತರಹ. ಆದ್ರೆ ಇದು ಬರೀ ಟೀಸರ್ ಅಲ್ವಾ. ಚಿತ್ರದಲ್ಲಿ ಅವರ ಪಾತ್ರಕ್ಕೆ ಬೇರೆ ಶೇಡ್ಸ್ ಇರ್ಬೋದು. ಸ್ವಲ್ಪ ಹೆಚ್ಚು ಸ್ಟೈಲಿಶ್ ಆಗಿ, ಸ್ವಲ್ಪ ಶಾಂತ ಸ್ವಭಾವದ ಬೇರೆ ರೀತಿಯ ನಿರೂಪಣೆ ಇರುತ್ತೆ ಅಂತ ನಿರೀಕ್ಷೆ ಮಾಡ್ಬೋದು ಅಂತ ವರದಿ ಹೇಳುತ್ತೆ. ಖಂಡಿತ. ಟೀಸರ್ ನೋಡಿ ಪೂರ್ತಿ ಚಿತ್ರವನ್ನು ಅಳೆಯೋಕ್ಕಾಗಲ್ಲ. ಆದ್ರೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, ರಿಲೀಸ್ ಯಾವಾಗ? ಅದೇ ದೊಡ್ಡ ಸಸ್ಪೆನ್ಸ್. ಏನಾದ್ರೂ ಸುಳಿವು ಸಿಕ್ಕಿದೆಯಾ ವರದಿಯಲ್ಲಿ? ಹಿಂದೆ ಡಿಸೆಂಬರ್ ಅಂತ ಒಂದು ಮಾತಿತ್ತು, ಆಮೇಲೆ ಜುಲೈ 2025 ಅಂದ್ರು. ಭಾಗ 1, ಭಾಗ 2 ಅಂತ ಬೇರೆ. ಹೌದು, ಅದಾದ್ಮೇಲೆ ಮುಂದಕ್ಕೆ ಹೋಯ್ತು. ಸೆಪ್ಟೆಂಬರ್ನಲ್ಲಿ ಏನೋ ಘೋಷಣೆ ಆಗುತ್ತೆ ಅನ್ನೋ ಸುದ್ದಿ ಇತ್ತು. ಆದ್ರೆ ನೋಡಿ, ಮುಂಬೈ, ಹೈದರಾಬಾದ್ನಲ್ಲೆಲ್ಲ ಪ್ರಚಾರ ನಡೀತಿದೆ. ಆದ್ರೂ ಡೇಟ್ ಫಿಕ್ಸ್ ಆಗಿಲ್ವಾ? ಇಲ್ಲ, ಟೀಸರ್ನ ಕೊನೆಗೂ ಬರೋದು ಶೀಘ್ರದಲ್ಲೇ ಬರಲಿದೆ ಅಂತ ಅಷ್ಟೇ. ಖಚಿತ ದಿನಾಂಕ ಎಲ್ಲೂ ಕಾಣ್ತಿಲ್ಲ. ಇದರ ಹಿಂದೆ ಏನಾದ್ರೂ ಸ್ಟ್ರಾಟಜಿ ಇರ್ಬೋದಾ? ಇರ್ಬೋದು, ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲ್ಸ ಇನ್ನು ಪೆಂಡಿಂಗ್ ಇರ್ಬೋದಾ, ಏನೋ ಹೇಳೋಕ್ಕಾಗಲ್ಲ. ಒಟ್ನಲ್ಲಿ ಈ ಟೀಸರ್ ಪಾತ್ರಗಳ ಪರಿಚಯ ಮಾಡಿಸಿದೆ, ಪ್ರೇಮ್ ಅವರ ಸ್ಟೈಲ್ ತೋರಿಸಿದೆ, ದೊಡ್ಡ ತಾರಾಗಣ ಇದೆ ಅಂತ ಗೊತ್ತಾಗಿದೆ, ನಿರೀಕ್ಷೆ ಅಂತೂ ಹೆಚ್ಚಾಗಿದೆ. ಹೌದು. ಆದರೆ ಆ ಧ್ರುವ ಸರ್ಜಾ ಪಾತ್ರದ ನಿರೂಪಣೆಯಲ್ಲಿ ಹೊಸತನ ಎಷ್ಟಿರುತ್ತೆ ಅನ್ನೋದೊಂದು ಪ್ರಶ್ನೆ, ಮತ್ತೆ ಆ ಬಿಡುಗಡೆ ದಿನಾಂಕದ ಗುಟ್ಟು ರಟ್ಟಾಗೋದು ಯಾವಾಗ ಅನ್ನೋದು ಇನ್ನೊಂದು. ಖಂಡಿತ. ಈ ಟೀಸರ್ ಮುಖ್ಯವಾಗಿ ಆ ಪಾತ್ರಗಳು ಮತ್ತು ಆ ಒಂದು ಹಿಂಸಾತ್ಮಕ ವಾತಾವರಣ ಇದೆಯಲ್ಲ, ಅದನ್ನು ಸ್ಥಾಪಿಸೋದ್ರ ಮೇಲೆ ಗಮನ ಹರಿಸಿದೆ ಅನಿಸ್ತು. ಆದರೆ ಈ ಪಾತ್ರಗಳ ಹಿನ್ನೆಲೆ, ಅವರ ನಡುವಿನ ಸಂಘರ್ಷದ ಆಳ, ಈ ಅಂಶಗಳನ್ನೆಲ್ಲ ಸೇರಿಸಿ 70ರ ದಶಕದ ಬೆಂಗಳೂರಿನ ಯಾವ ದೊಡ್ಡ ಕಥೆಯನ್ನು ಹೇಳೋಕೆ ಹೊರಟಿದ್ದಾರೆ ನಿರ್ದೇಶಕರು, ಅದು ಇನ್ನೂ ಸ್ಪಷ್ಟವಾಗಿಲ್ಲ. ಹೌದು.
ಅಂದ್ರೆ ಕೇವಲ ರೌಡಿಸಂ ಕಥೆನಾ ಅಥವಾ ಆ ಕಾಲದ ಸಮಾಜದ ಬೇರೆ ಏನಾದ್ರೂ ಮುಖಗಳನ್ನು ತೋರ್ಸೋ ಪ್ರಯತ್ನ ಇರುತ್ತಾ? ಇದು ನಾವು ಮುಂದೆ ನೋಡಬೇಕಾದ ವಿಷಯ. ಈ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಸದ್ಯಕ್ಕೆ ನಿಲ್ಲಿಸಬಹುದು ಅನ್ಸುತ್ತೆ.